ಗದಗದಲ್ಲಿ 6ನೇ ದಿನವೂ ಕೂಡ ಉತ್ಖನನದ ಕಾರ್ಯ ಮುಂದುವರೆದಿದೆ. ಉತ್ಖನನದ ಸ್ಥಳಕ್ಕೆ ಶಾಲಾ ಮಕ್ಕಳು ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಂದ ಈ ಉತ್ಖನನದ ಕಾರ್ಯವನ್ನು ವೀಕ್ಷಿಸುವ ಕೆಲಸ ಆಗ್ತಿದೆ. ಪ್ರತ್ಯಕ್ಷವಾಗಿ ಉತ್ಖನನದ ವೀಕ್ಷಣೆಗೆ ಮಕ್ಕಳು ಬಂದಿದ್ದಾರೆ. ಉತ್ಖನನ ಹೇಗೆ ನಡೆಯುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇರುತ್ತೆ, ಅದನ್ನು ನೋಡೋದಕ್ಕಂತ ಬಂದಿದ್ದಾರೆ. ಪಬ್ಲಿಕ್ ಟಿವಿಗೆ ಶಾಲಾ ಮಕ್ಕಳು ಮಾತನಾಡಿದ್ದಾರೆ, ಆ ಕುತೂಹಲದ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇರ್ತೀರಿ. ಸಾಮಾನ್ಯವಾಗಿ ಮಕ್ಕಳಿಗೆ ಕುತೂಹಲ ಜಾಸ್ತಿ, ಅದರಲ್ಲೂ ಈ ಡಾಂಬರ್ ಕೆಲಸ ನಡೀತಾ ಇದ್ರೆ, JCB ಕೆಲಸ ನಡೀತಾ ಇದ್ರೆ ಬಂದು ನೋಡ್ತಿರ್ತಾರೆ. ಈಗ ನೋಡಿ, ಭೂಮಿ ಅಗೆಯುವಂತಹ ಕೆಲಸವನ್ನು ನೋಡೋದಕ್ಕೆ ಹುಬ್ಬಳ್ಳಿಯಿಂದ ಗದಗಕ್ಕೆ ಬಂದಿದ್ದಾರೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 6ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಆ ದೃಶ್ಯವನ್ನು ನಿಮಗೆ ತೋರಿಸಿದ್ರೆ ನಮ್ಮ ಒಂದು ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೆಯುವಂತಹ ಒಂದು ಉತ್ಖನನ ಕಾರ್ಯ. ಈ ಉತ್ಖನನ ಕಾರ್ಯದ ಇವತ್ತು 6ನೇ ದಿನ ಮುಂದುವರಿತಿರುವಂಥದ್ದು. ಇಲ್ಲಿ ಏನಾದರೂ ಅವಶೇಷಗಳು ಸಿಗ್ತವ ಅನ್ನುವಂತಹ ಸಾಕಷ್ಟು ಕುತೂಹಲ ಸಹ ಎಡೆಮಾಡಿಕೊಡ್ತಾ ಇದೆ. ಯಾಕಂದರೆ ಇಲ್ಲಿ ಪ್ರತಿದಿನ ಒಂದಲ್ಲ ಒಂದು ಪ್ರಾಚ್ಯಾವಶೇಷಗಳು ಪತ್ತೆ ಆಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು 6ನೇ ದಿನ ಏನೆಲ್ಲ ಸಿಗುತ್ತೆ ಅನ್ನುವಂತಹ ಕುತೂಹಲ ಸಹ ಇದೆ. ಹಾಗಾಗಿ ಈ ಒಂದು ಉತ್ಖನನ ಕಾರ್ಯವನ್ನು ನೋಡಲು ಶಾಲಾ ಮಕ್ಕಳು ಸಹ ಬಂದಿರುವಂಥದ್ದು. ಆ ಪ್ರವಾಸಕ್ಕೆ ಬಂದಂತಹ ಮಕ್ಕಳು ಇವತ್ತು ಈ ಒಂದು ಉತ್ಖನನ ಕಾರ್ಯವನ್ನು ನೋಡಲು ಕುತೂಹಲದಿಂದ ಆಗಮಿಸಿರುವಂಥದ್ದು. ಇವರೆಲ್ಲ ಹುಬ್ಬಳ್ಳಿಯ ಒಂದು ಸರ್ಕಾರಿ ಶಾಲೆಯ ಮಕ್ಕಳು. ಈ ಎಲ್ಲ ಮಕ್ಕಳನ್ನ ಇಲ್ಲಿ ಶಿಕ್ಷಕರು ಶಾಲೆಯ ವರ್ಗದವರು ಎಲ್ಲರೂ ಸೇರಿಕೊಂಡು ಈ ಒಂದು ಉತ್ಖನನ ಸ್ಥಳವನ್ನು ಇಲ್ಲಿ ಪರಿಶೀಲನೆ ನೋಡ್ತಾ ಇರುವಂಥದ್ದು. ಯಾಕಂದರೆ ಮಕ್ಕಳಲ್ಲೂ ಕೂಡ ಒಂದು ರೀತಿ ಕುತೂಹಲ ಇದೆ. ಇದು ನಿಧಿ ಸಿಕ್ಕ ಸ್ಥಳ. ಹಾಗಾಗಿ ಇಲ್ಲಿ ಸಾಕಷ್ಟು ದೇವಾಲಯಗಳಿದೆ. 101 ದೇವಾಲಯ, 101 ಬಾವಿ ಇರುವಂತಹ ಪ್ರತೀತಿ ಇರುವಂತಹ ಸ್ಥಳ ಇದು. ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು ಜೊತೆಗೆ ವಿಜಯನಗರ ಅರಸರು ಸೇರಿದಂತೆ ಅನೇಕ ರಾಜ ಮಹಾರಾಜರು ಆಳಿದಂತಹ ನಾಡನ್ನು ಇವತ್ತು ವೀಕ್ಷಣೆ ಮಾಡೋಕ್ಕೆ ಬಂದಿರುವಂಥದ್ದು. ಅದರಲ್ಲೂ ಇವತ್ತು ಅವರಿಗೆ ಮತ್ತಷ್ಟು ಕುತೂಹಲ ಮೂಡಿಸಿರುವಂಥದ್ದು ಅಂದರೆ ಏನಂದರೆ ಈ ಉತ್ಖನನ ಕಾರ್ಯ ಹೇಗೆಲ್ಲ ನಡೀತೆ ಅನ್ನೋವಂಥದ್ದನ್ನು ಕುತೂಹಲ ಕೂಡ ಇದೆ. ಈಗ ಆ ಶಿಕ್ಷಕರನ್ನು ಕೂಡ ನಾವು ಮಾತಾಡ್ಸೋಣ. ಸರ್, ಈಗ ಎಲ್ಲಿಂದ ಬಂದಿರ ಮಕ್ಕಳಿಗೆ ಏನು ತೋರಿಸ್ತಾ ಇದ್ದಾರೆ ಸರ್? ಸರ್, ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಗರ ಹುಬ್ಬಳ್ಳಿ ಶಹರದಿಂದ ಬಂದಿದ್ದೀವಿ. ಇನ್ನು ಒಂದು ದಿನ ಪ್ರವಾಸದ ಅಂಗವಾಗಿ ಲಕ್ಕೊಂಡಿ, ಹಂಪೆ ಮತ್ತು ಕೊಪ್ಪಳ ಒಂದು ಪ್ರವಾಸ ಸ್ಥಳವನ್ನು ನಾವು ವೀಕ್ಷಣೆ ಮಾಡಲು ಬಂದಿದ್ದೀವಿ. ಈ ಮಾರ್ಗ ಮಧ್ಯದಲ್ಲಿ ಮುಸ್ಕಿನ ಬಾವಿ ನೋಡಿಕೊಂಡು ಈಗ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗುವಾಗ ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಉತ್ಖನನ ಕಾರ್ಯ ನಡೆಯುತ್ತದೆ ಎಂಬ ಮಾಹಿತಿ ತಿಳಿದುಕೊಂಡು ಉತ್ಖನನ ಕಾರ್ಯದಲ್ಲಿ ಹೇಗೆ ನಡೆಯುತ್ತದೆ ಮತ್ತು ಉತ್ಖನನ ಎಂದರೇನು ಮತ್ತು ಉತ್ಖನನದಲ್ಲಿ ಯಾವ್ಯಾವ ವಸ್ತುಗಳು ಸಿಗ್ಬೋದು ಎಂಬುದನ್ನು ಮಕ್ಕಳು ಕುತೂಹಲದಿಂದ ತಿಳಿದುಕೊಳ್ಳಲು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರಿಂದ ಸ್ವತಃ ಈ ಕಾರ್ಯವನ್ನು ತೋರಿಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಸರ್.